ವೆಲ್ಕಮ್ ಬ್ಯಾಕ್. ಬಸವ ತತ್ವ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಲಿಂಗಾಯತ ಮಠಾಧೀಶರ ಬಗ್ಗೆ ಕನ್ನೇರಿ ಶ್ರೀಗಳು ಆಡಿದ ಮಾತು ವಿವಾದಕ್ಕೆ ಕಾರಣವಾಗಿತ್ತು. ವಿಜಯಪುರ ಜಿಲ್ಲಾ ಪ್ರವೇಶದಿಂದ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧವನ್ನ ಕೂಡ ಹೇರಲಾಗಿತ್ತು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಕನ್ನೇರಿ ಶ್ರೀಗಳ ಪರವಾಗಿ ನಿಂತಿದ್ದಾರೆ. ನಾಳೆ ಬೃಹತ್ ಹೋರಾಟವನ್ನ ನಡೆಸಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದೆ ಹಿಂದೂ ಪರ ಸಂಘಟನೆಗಳು. ವಿಜಯಪುರ ಜಿಲ್ಲೆಗೆ ಕನ್ನೇರಿ ಕಾಡಸಿದ್ದೇಶ್ವರ ಶ್ರೀಗಳಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಲ್ಲಾಡಳಿತದ ನಿರ್ಧಾರದ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಸಿಡಿದೆದ್ದಿವೆ. ನಾಳೆ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿ ಬೃಹತ್ ರ್ಯಾಲಿ ನಡೆಸುವ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ವಿಜಯಪುರದ ಡಿಸಿ ಕಚೇರಿವರೆಗೂ ಬೃಹತ್ ರ್ಯಾಲಿಯನ್ನ ನಡೆಸುವವರಿದ್ದಾರೆ ಹಿಂದೂ ಪರ ಸಂಘಟನೆಯ ಸದಸ್ಯರು ಹಾಗೆ ಕಾರ್ಯಕರ್ತರು. ವಿಜಯಪುರ ಜಿಲ್ಲೆಗೆ ಕನ್ನೇರಿ ಕಾಡಸಿದ್ದೇಶ್ವರ ಶ್ರೀಗಳಿಗೆ ನಿರ್ಬಂಧ ಹೇರಿದ ವಿಚಾರ ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದಿವೆ ಹಿಂದೂ ಪರ ಸಂಘಟನೆಗಳು. ನಾಳೆ ಹಿಂದೂ ಸಂಘಟನೆಗಳಿಂದ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕಾಡಸಿದ್ದೇಶ್ವರ ದೇಗುಲದಿಂದ ಡಿಸಿ ಕಚೇರಿವರೆಗೆ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಸಣ್ಣ ಮಾತಿಗೆ ನಿರ್ಬಂಧ ಹೇರಿದ್ದು ಹಿಂದೂ ಸಮಾಜಕ್ಕೆ ಮಾಡಿದ ಅನ್ಯಾಯ ಅಂತ ಹೇಳಿ ಹಿಂದೂ ಸಂಘಟನೆ ಮುಖಂಡ ಉಮೇಶ್ ವಂದಾಲ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಈ ಜಿಲ್ಲೆಗೆ ಬರುವುದನ್ನು ನೀವು ನಿಷೇಧಿಸ್ತೀರಪ್ಪ ಅಂತಂದ್ರ ಇದು ಬಹಳ ಖಂಡನೀಯ ವಿಷಯ. ಯಾಕಂದ್ರೆ ನಾ ಇದು ಬಲವಾಗಿ ಖಂಡಿಸ್ತೀನಿ. ಯಾಕೆ ಅವರು ಇಂಥ ಒಂದು ಅದ್ಭುತ ಸ್ವಾಮೀಜಿಗಳು, ಈ ದೇಶ ಕಂಡ ಶ್ರೇಷ್ಠ ಸಂತರವರು. ಅವ್ರು ಒಂದೇ ನಮ್ಮ ಬಿಜಾಪುರ ಜಿಲ್ಲಾಕ್ಕಷ್ಟೇ ಸಂಬಂಧ, ನಮ್ಮ ಕರ್ನಾಟಕಕ್ಕೆ ಸಂಬಂಧ ಅಲ್ಲ, ಇಡೀ ದೇಶಕ್ಕೆ ಒಂದು ಶ್ರೇಷ್ಠ ಸಂತರವರು. ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅಂತವ್ರಿಗೆ ನೀವು ಇಲ್ಲಿ ಬರುವುದನ್ನು ನಿಷೇಧ ಹೇರ್ತೀರಪ್ಪ ಅಂತಂದ್ರ ಅದು ಖಂಡನಾರ್ಯ. ಅದನ್ನ ಕೂಡಲೇ ನೀವು ವಾಪಸ್ ತಗೋಬೇಕಂತಂದು ನಾವು ಅದನ್ನ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ಆಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು, ಯಾರ ಈ ಹಿಂದೂಗಳು, ಹಿಂದೂ ದೇವಸ್ಥಾನ ಪೂಜಕರು, ಅರ್ಚಕರು ಇರ್ಬೋದು, ಈಗ ನಾವು ದೇವಸ್ಥಾನ ಗಜಾನನ ಮಂಡಳಿಗಳು ಇರ್ಬೋದು, ಇವತ್ತು ನಾಡದೇವಿ ಉತ್ಸವ ಮಂಡಳಿಗಳು ಇರ್ಬೋದು, ಎಲ್ಲಾ ಹಿಂದೂಗಳು ಇದರಲ್ಲಿ ಭಾಗವಹಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ಅವ್ರು ನಮ್ಮ ಹಿಂದೂ ಧರ್ಮದ ಸಲ ಕಳೆದಾಡ್ತಾರೆ. ಅದಕ್ಕೆ ನಾವು ಅವರ ಸಲುವಾಗಿ ಒಂದು ಮನವಿ ಸಲ್ಲಿಸಿ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪರೇಷೆಗಳಂದ್ರೆ ಈ ಹೋರಾಟದ ನೀವು ಅಕಸ್ಮಾತ್ ಅದನ್ನ ಏನ್ರಿ ನೀವು ವಾಪಸ್ ತಗೊಳ್ಳದೇ ಇದ್ರ ನಾವು ಬರುವಂತ ದಿನಗಳಲ್ಲಿ ಅದನ್ನ ಧರಣಿ ಸತ್ಯಾಗ್ರಹ ಕೂಡ ನಾವು. ವೆಲ್ಕಮ್ ಬ್ಯಾಕ್. ಬಸವ ತತ್ವ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಲಿಂಗಾಯತ ಮಠಾಧೀಶರ ಬಗ್ಗೆ ಕನ್ನೇರಿ ಶ್ರೀಗಳು ಆಡಿದ ಮಾತು ವಿವಾದಕ್ಕೆ ಕಾರಣವಾಗಿತ್ತು. ವಿಜಯಪುರ ಜಿಲ್ಲಾ ಪ್ರವೇಶದಿಂದ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧವನ್ನ ಕೂಡ ಹೇರಲಾಗಿತ್ತು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಕನ್ನೇರಿ ಶ್ರೀಗಳ ಪರವಾಗಿ ನಿಂತಿದ್ದಾರೆ. ನಾಳೆ ಬೃಹತ್ ಹೋರಾಟವನ್ನ ನಡೆಸಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದೆ ಹಿಂದೂ ಪರ ಸಂಘಟನೆಗಳು. ವಿಜಯಪುರ ಜಿಲ್ಲೆಗೆ ಕನ್ನೇರಿ ಕಾಡಸಿದ್ದೇಶ್ವರ ಶ್ರೀಗಳಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಲ್ಲಾಡಳಿತದ ನಿರ್ಧಾರದ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಸಿಡಿದೆದ್ದಿವೆ. ನಾಳೆ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿ ಬೃಹತ್ ರ್ಯಾಲಿ ನಡೆಸುವ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ವಿಜಯಪುರದ ಡಿಸಿ ಕಚೇರಿವರೆಗೂ ಬೃಹತ್ ರ್ಯಾಲಿಯನ್ನ ನಡೆಸುವವರಿದ್ದಾರೆ ಹಿಂದೂ ಪರ ಸಂಘಟನೆಯ ಸದಸ್ಯರು ಹಾಗೆ ಕಾರ್ಯಕರ್ತರು. ವಿಜಯಪುರ ಜಿಲ್ಲೆಗೆ ಕನ್ನೇರಿ ಕಾಡಸಿದ್ದೇಶ್ವರ ಶ್ರೀಗಳಿಗೆ ನಿರ್ಬಂಧ ಹೇರಿದ ವಿಚಾರ ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದಿವೆ ಹಿಂದೂ ಪರ ಸಂಘಟನೆಗಳು. ನಾಳೆ ಹಿಂದೂ ಸಂಘಟನೆಗಳಿಂದ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕಾಡಸಿದ್ದೇಶ್ವರ ದೇಗುಲದಿಂದ ಡಿಸಿ ಕಚೇರಿವರೆಗೆ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಸಣ್ಣ ಮಾತಿಗೆ ನಿರ್ಬಂಧ ಹೇರಿದ್ದು ಹಿಂದೂ ಸಮಾಜಕ್ಕೆ ಮಾಡಿದ ಅನ್ಯಾಯ ಅಂತ ಹೇಳಿ ಹಿಂದೂ ಸಂಘಟನೆ ಮುಖಂಡ ಉಮೇಶ್ ವಂದಾಲ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಈ ಜಿಲ್ಲೆಗೆ ಬರುವುದನ್ನು ನೀವು ನಿಷೇಧಿಸ್ತೀರಪ್ಪ ಅಂತಂದ್ರ ಇದು ಬಹಳ ಖಂಡನೀಯ ವಿಷಯ. ಯಾಕಂದ್ರೆ ನಾ ಇದು ಬಲವಾಗಿ ಖಂಡಿಸ್ತೀನಿ. ಯಾಕೆ ಅವರು ಇಂಥ ಒಂದು ಅದ್ಭುತ ಸ್ವಾಮೀಜಿಗಳು, ಈ ದೇಶ ಕಂಡ ಶ್ರೇಷ್ಠ ಸಂತರವರು. ಅವ್ರು ಒಂದೇ ನಮ್ಮ ಬಿಜಾಪುರ ಜಿಲ್ಲಾಕ್ಕಷ್ಟೇ ಸಂಬಂಧ, ನಮ್ಮ ಕರ್ನಾಟಕಕ್ಕೆ ಸಂಬಂಧ ಅಲ್ಲ, ಇಡೀ ದೇಶಕ್ಕೆ ಒಂದು ಶ್ರೇಷ್ಠ ಸಂತರವರು. ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅಂತವ್ರಿಗೆ ನೀವು ಇಲ್ಲಿ ಬರುವುದನ್ನು ನಿಷೇಧ ಹೇರ್ತೀರಪ್ಪ ಅಂತಂದ್ರ ಅದು ಖಂಡನಾರ್ಯ. ಅದನ್ನ ಕೂಡಲೇ ನೀವು ವಾಪಸ್ ತಗೋಬೇಕಂತಂದು ನಾವು ಅದನ್ನ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ಆಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು, ಯಾರ ಈ ಹಿಂದೂಗಳು, ಹಿಂದೂ ದೇವಸ್ಥಾನ ಪೂಜಕರು, ಅರ್ಚಕರು ಇರ್ಬೋದು, ಈಗ ನಾವು ದೇವಸ್ಥಾನ ಗಜಾನನ ಮಂಡಳಿಗಳು ಇರ್ಬೋದು, ಇವತ್ತು ನಾಡದೇವಿ ಉತ್ಸವ ಮಂಡಳಿಗಳು ಇರ್ಬೋದು, ಎಲ್ಲಾ ಹಿಂದೂಗಳು ಇದರಲ್ಲಿ ಭಾಗವಹಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ಅವ್ರು ನಮ್ಮ ಹಿಂದೂ ಧರ್ಮದ ಸಲ ಕಳೆದಾಡ್ತಾರೆ. ಅದಕ್ಕೆ ನಾವು ಅವರ ಸಲುವಾಗಿ ಒಂದು ಮನವಿ ಸಲ್ಲಿಸಿ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪರೇಷೆಗಳಂದ್ರೆ ಈ ಹೋರಾಟದ
ನೀವು ಅಕಸ್ಮಾತ್ ಅದನ್ನ ಏನ್ರಿ ನೀವು ವಾಪಸ್ ತಗೊಳ್ಳದೇ ಇದ್ರ ನಾವು ಬರುವಂತ ದಿನಗಳಲ್ಲಿ ಅದನ್ನ ಧರಣಿ ಸತ್ಯಾಗ್ರಹ ಕೂಡ ನಾವು ವೆಲ್ಕಮ್ ಬ್ಯಾಕ್. ಬಸವ ತತ್ವ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಲಿಂಗಾಯತ ಮಠಾಧೀಶರ ಬಗ್ಗೆ ಕನ್ನೇರಿ ಶ್ರೀಗಳು ಆಡಿದ ಮಾತು ವಿವಾದಕ್ಕೆ ಕಾರಣವಾಗಿತ್ತು. ವಿಜಯಪುರ ಜಿಲ್ಲಾ ಪ್ರವೇಶದಿಂದ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧವನ್ನ ಕೂಡ ಹೇರಲಾಗಿತ್ತು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಕನ್ನೇರಿ ಶ್ರೀಗಳ ಪರವಾಗಿ ನಿಂತಿದ್ದಾರೆ. ನಾಳೆ ಬೃಹತ್ ಹೋರಾಟವನ್ನ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಹಿಂದೂ ಪರ ಸಂಘಟನೆಗಳು. ವಿಜಯಪುರ ಜಿಲ್ಲೆಗೆ ಕನ್ನೇರಿ ಕಾಡಸಿದ್ದೇಶ್ವರ ಶ್ರೀಗಳಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಲ್ಲಾಡಳಿತದ ನಿರ್ಧಾರದ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಸಿಡಿದೆದ್ದಿವೆ. ನಾಳೆ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿ ಬೃಹತ್ ರ್ಯಾಲಿ ನಡೆಸುವ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ವಿಜಯಪುರದ ಡಿಸಿ ಕಚೇರಿವರೆಗೂ ಬೃಹತ್ ರ್ಯಾಲಿಯನ್ನ ನಡೆಸುವವರಿದ್ದಾರೆ ಹಿಂದೂ ಪರ ಸಂಘಟನೆಯ ಸದಸ್ಯರು ಹಾಗೆ ಕಾರ್ಯಕರ್ತರು. ವಿಜಯಪುರ ಜಿಲ್ಲೆಗೆ ಕನ್ನೇರಿ ಕಾಡಸಿದ್ದೇಶ್ವರ ಶ್ರೀಗಳಿಗೆ ನಿರ್ಬಂಧ ಹೇರಿದ ವಿಚಾರ ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದಿವೆ ಹಿಂದೂ ಪರ ಸಂಘಟನೆಗಳು. ನಾಳೆ ಹಿಂದೂ ಸಂಘಟನೆಗಳಿಂದ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕಾಡಸಿದ್ದೇಶ್ವರ ದೇಗುಲದಿಂದ ಡಿಸಿ ಕಚೇರಿವರೆಗೆ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಸಣ್ಣ ಮಾತಿಗೆ ನಿರ್ಬಂಧ ಹೇರಿದ್ದು ಹಿಂದೂ ಸಮಾಜಕ್ಕೆ ಮಾಡಿದ ಅನ್ಯಾಯ ಅಂತ ಹೇಳಿ ಹಿಂದೂ ಸಂಘಟನೆ ಮುಖಂಡ ಉಮೇಶ್ ವಂದಾಲ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಈ ಜಿಲ್ಲೆಗೆ ಬರುವುದನ್ನು ನೀವು ನಿಷೇಧಿಸ್ತೀರಪ್ಪ ಅಂತಂದ್ರ ಇದು ಬಹಳ ಖಂಡನೀಯ ವಿಷಯ. ಯಾಕಂದ್ರೆ ನಾ ಇದು ಬಲವಾಗಿ ಖಂಡಿಸ್ತೀನಿ. ಯಾಕೆ ಅವರು ಇಂಥ ಒಂದು ಅದ್ಭುತ ಸ್ವಾಮೀಜಿಗಳು ನಾಡಿ ಈ ದೇಶ ಕಂಡ ಶ್ರೇಷ್ಠ ಸಂತರವರು. ಅವ್ರು ಒಂದೇ ನಮ್ಮ ಬಿಜಾಪುರ ಜಿಲ್ಲಾಕ್ಕಷ್ಟೇ ಸಂಬಂಧ, ನಮ್ಮ ಕರ್ನಾಟಕಕ್ಕೆ ಸಂಬಂಧ ಅಲ್ಲ, ಇಡೀ ದೇಶಕ್ಕೆ ಒಂದು ಶ್ರೇಷ್ಠ ಸಂತರವರು. ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅಂತವ್ರಿಗೆ ನೀವು ಇಲ್ಲಿ ಬರೋದನ್ನ ನಿಷೇಧ ಹೇರ್ತೀರಪ್ಪ ಅಂತಂದ್ರ ಅದು ಖಂಡನಾರ್ಯ. ಅದನ್ನ ಕೂಡಲೇ ನೀವು ವಾಪಸ್ ತಗೋಬೇಕಂತಂದು ನಾವು ಅದನ್ನ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ವಿ. ಅದಕ್ಕೆ ಆಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು, ಯಾರ ಈ ಹಿಂದೂಗಳು, ಹಿಂದೂ ದೇವಸ್ಥಾನ ಪೂಜಕರು, ಅರ್ಚಕರು ಇರ್ಬೋದು, ಈಗ ನಾವು ದೇವಸ್ಥಾನ ಗಜಾನನ ಮಂಡಳಿಗಳು ಇರ್ಬೋದು, ಇವತ್ತು ನಾಡದೇವಿ ಉತ್ಸವ ಮಂಡಳಿಗಳು ಇರ್ಬೋದು, ಎಲ್ಲಾ ಹಿಂದೂಗಳು ಇದರ ಭಾಗವಹಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ಅವ್ರು ನಮ್ಮ ಹಿಂದೂ ಧರ್ಮದ ಸಲ ಕಳೆದಾಡ್ತಾರೆ. ಅದಕ್ಕೆ ನಾವು ಅವರ ಸಲುವಾಗಿ ಒಂದು ಮನವಿ ಸಲ್ಲಿಸಿ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪರೇಷೆಗಳಂದ್ರೆ ಈ ಹೋರಾಟದ ನೀವು ಅಕಸ್ಮಾತ್ ಅದನ್ನ ಏನ್ರಿ ನೀವು ವಾಪಸ್ ತಗೊಳ್ಳದೇ ಇದ್ರ ನಾವು ಬರುವಂತ ದಿನಗಳಲ್ಲಿ ಅದನ್ನ ಧರಣಿ ಸತ್ಯಾಗ್ರಹ ಕೂಡ ನಾವು ವೆಲ್ಕಮ್ ಬ್ಯಾಕ್. ಬಸವ ತತ್ವ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಲಿಂಗಾಯತ ಮಠಾಧೀಶರ ಬಗ್ಗೆ ಕನ್ನೇರಿ ಶ್ರೀಗಳು ಆಡಿದ ಮಾತು ವಿವಾದಕ್ಕೆ ಕಾರಣವಾಗಿತ್ತು. ವಿಜಯಪುರ ಜಿಲ್ಲಾ ಪ್ರವೇಶದಿಂದ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧವನ್ನ ಕೂಡ ಹೇರಲಾಗಿತ್ತು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಕನ್ನೇರಿ ಶ್ರೀಗಳ ಪರವಾಗಿ ನಿಂತಿದ್ದಾರೆ. ನಾಳೆ ಬೃಹತ್ ಹೋರಾಟವನ್ನ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಹಿಂದೂ ಪರ ಸಂಘಟನೆಗಳು. ವಿಜಯಪುರ ಜಿಲ್ಲೆಗೆ ಕನ್ನೇರಿ ಕಾಡಸಿದ್ದೇಶ್ವರ ಶ್ರೀಗಳಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಲ್ಲಾಡಳಿತದ ನಿರ್ಧಾರದ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಸಿಡಿದೆದ್ದಿವೆ. ನಾಳೆ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿ ಬೃಹತ್ ರ್ಯಾಲಿ ನಡೆಸುವ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ವಿಜಯಪುರದ ಡಿಸಿ ಕಚೇರಿವರೆಗೂ ಬೃಹತ್ ರ್ಯಾಲಿಯನ್ನ ನಡೆಸುವವರಿದ್ದಾರೆ ಹಿಂದೂ ಪರ ಸಂಘಟನೆಯ ಸದಸ್ಯರು ಹಾಗೆ ಕಾರ್ಯಕರ್ತರು. ವಿಜಯಪುರ ಜಿಲ್ಲೆಗೆ ಕನ್ನೇರಿ ಕಾಡಸಿದ್ದೇಶ್ವರ ಶ್ರೀಗಳಿಗೆ ನಿರ್ಬಂಧ ಹೇರಿದ ವಿಚಾರ ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದಿವೆ ಹಿಂದೂ ಪರ ಸಂಘಟನೆಗಳು. ನಾಳೆ ಹಿಂದೂ ಸಂಘಟನೆಗಳಿಂದ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕಾಡಸಿದ್ದೇಶ್ವರ ದೇಗುಲದಿಂದ ಡಿಸಿ ಕಚೇರಿವರೆಗೆ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಸಣ್ಣ ಮಾತಿಗೆ ನಿರ್ಬಂಧ ಹೇರಿದ್ದು ಹಿಂದೂ ಸಮಾಜಕ್ಕೆ ಮಾಡಿದ ಅನ್ಯಾಯ ಅಂತ ಹೇಳಿ ಹಿಂದೂ ಸಂಘಟನೆ ಮುಖಂಡ ಉಮೇಶ್ ವಂದಾಲ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಈ ಜಿಲ್ಲೆಗೆ ಬರುವುದನ್ನು ನೀವು ನಿಷೇಧಿಸ್ತೀರಪ್ಪ ಅಂತಂದ್ರ ಇದು ಬಹಳ ಖಂಡನೀಯ ವಿಷಯ. ಯಾಕಂದ್ರೆ ನಾ ಇದು ಬಲವಾಗಿ ಖಂಡಿಸ್ತೀನಿ. ಯಾಕೆ ಅವರು ಇಂಥ ಒಂದು ಅದ್ಭುತ ಸ್ವಾಮೀಜಿಗಳು ನಾಡಿ ಈ ದೇಶ ಕಂಡ ಶ್ರೇಷ್ಠ ಸಂತರವರು. ಅವ್ರು ಒಂದೇ ನಮ್ಮ ಬಿಜಾಪುರ ಜಿಲ್ಲಾಕ್ಕಷ್ಟೇ ಸಂಬಂಧ, ನಮ್ಮ ಕರ್ನಾಟಕಕ್ಕೆ ಸಂಬಂಧ ಅಲ್ಲ, ಇಡೀ ದೇಶಕ್ಕೆ ಒಂದು ಶ್ರೇಷ್ಠ ಸಂತರವರು. ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅಂತವ್ರಿಗೆ ನೀವು ಇಲ್ಲಿ ಬರೋದನ್ನ ನಿಷೇಧ ಹೇರ್ತೀರಪ್ಪ ಅಂತಂದ್ರ ಅದು ಖಂಡನಾರ್ಯ. ಅದನ್ನ ಕೂಡಲೇ ನೀವು ವಾಪಸ್ ತಗೋಬೇಕಂತಂದು ನಾವು ಅದನ್ನ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ವಿ. ಅದಕ್ಕೆ ಆಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು, ಯಾರ ಈ ಹಿಂದೂಗಳು, ಹಿಂದೂ ದೇವಸ್ಥಾನ ಪೂಜಕರು, ಅರ್ಚಕರು ಇರ್ಬೋದು, ಈಗ ನಾವು ದೇವಸ್ಥಾನ ಗಜಾನನ ಮಂಡಳಿಗಳು ಇರ್ಬೋದು, ಇವತ್ತು ನಾಡದೇವಿ ಉತ್ಸವ ಮಂಡಳಿಗಳು ಇರ್ಬೋದು, ಎಲ್ಲಾ ಹಿಂದೂಗಳು ಇದರ ಭಾಗವಹಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ಅವ್ರು ನಮ್ಮ ಹಿಂದೂ ಧರ್ಮದ ಸಲ ಕಳೆದಾಡ್ತಾರೆ.
ಅದಕ್ಕೆ ನಾವು ಅವರ ಸಲುವಾಗಿ ಒಂದು ಮನವಿ ಸಲ್ಲಿಸಿ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪರೇಷೆಗಳಂದ್ರೆ ಈ ಹೋರಾಟದ ನೀವು ಅಕಸ್ಮಾತ್ ಅದನ್ನ ಏನ್ರಿ ನೀವು ವಾಪಸ್ ತಗೊಳ್ಳದೇ ಇದ್ರ ನಾವು ಬರುವಂತ ದಿನಗಳಲ್ಲಿ ಅದನ್ನ ಧರಣಿ ಸತ್ಯಾಗ್ರಹ ಕೂಡ ನಾವು